ಮೂಲಕ ನಾವು ಲೈಂಗಿಕ ದೌರ್ಜನ್ಯವನ್ನು ನಮಸ್ಕಾರ ವೀಕ್ಷಕರೇ, SN TV ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 14 ವರ್ಷ ವಯಸ್ಸಿನ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕ ಅತ್ಯಾಚಾರ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಗಾಮನಗಟ್ಟಿಯ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕ ಮಹೇಶ್ ಚಂದಾಪುರ್ ಅತ್ಯಾಚಾರ ನಡೆಸಿದ ಆರೋಪಿ ಎಂದು ತಿಳಿದು ಬಂದಿದೆ. ಮನೆ ಪಾಠಕ್ಕೆಂದು ಮನೆಗೆ ಬರುತ್ತಿದ್ದ ವಿದ್ಯಾರ್ಥಿನಿಯ ಮೇಲೆ ಆರೋಪಿ ಶಿಕ್ಷಕ ಮನೆಯೊಳಗೆ ಕರೆದೊಯ್ದು ಅನೇಕ ಬಾರಿ ಅತ್ಯಾಚಾರ ಮಾಡಿದ್ದಾನೆಂದು ಸಂತ್ರಸ್ತೆ ಬಾಲಕಿ ಈ ಘಟನೆ ಕುರಿತು ತನ್ನ ಮನೆಗೆ ಬಂದು ತಾಯಿಗೆ ಮಾಹಿತಿ ನೀಡಿದಾಗ ಬಾಲಕಿಯ ತಾಯಿ ದೂರು ನೀಡಿದ್ದಾಳೆ ಎಂದು ತಿಳಿದು ಬಂದಿದೆ. ನವನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಬಾಲಕಿಯನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಕರ ಲೈಂಗಿಕ ದೌರ್ಜನ್ಯ ಹೆಚ್ಚಾಗುತ್ತಿದ್ದು ಅದನ್ನು ನಿಯಂತ್ರಿಸಲು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ವಿದ್ಯಾರ್ಥಿನಿಯರ ರಕ್ಷಣೆಗೆ ಅನೇಕ ಕಾನೂನುಗಳಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಗುರು ಶಿಷ್ಯರ ಸಂಬಂಧಗಳು ಏನು ಎಂಬುದು ಶಿಕ್ಷಕರಿಗೆ ಗೊತ್ತಿಲ್ಲ. ಇಂತಹ ಶಿಕ್ಷಕರಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೇ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿದೆ. ಧಾರವಾಡದ ಗಾಮನಗಟ್ಟಿ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕ ಮಹೇಶ್ ಚಂದಾಪುರಿ ಎಂಬಾತ ಅಲ್ಲಿಯೂ ಅನೇಕ ವಿದ್ಯಾರ್ಥಿಗಳಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಗಳು ಕೇಳಿಬರುತ್ತಿವೆ. ವಿದ್ಯಾರ್ಥಿನಿ ತನ್ನ ತಾಯಿಯೊಂದಿಗೆ ಸಾಧನಾ ಮಾನವ ಹಕ್ಕುಗಳ ಕೇಂದ್ರಕ್ಕೆ ದೂರನ್ನು ನೀಡಿದ್ದಾಳೆ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಇಸಾಬೆಲ್ಲಾ ಝೇವಿಯರ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಲು ಮುಂದಾಗಿದ್ದಾರೆ. ಸಂಸ್ಥೆಯ ಅಧ್ಯಕ್ಷರಿಗೆ ಅನೇಕ ಒತ್ತಡಗಳು ಬಂದರೂ ಕೂಡ ಮುಲಾಜಿಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲು ಮುಂದಾಗಿದ್ದಾರೆ. ಧಾರವಾಡ ಜಿಲ್ಲಾ ಸಂರಕ್ಷಣಾ ಘಟಕ ಶ್ರೀಮತಿ ಜಯಶ್ರೀ ಹಾಗೂ ಬಸಲಿಂಗ ಸಂತ್ರಸ್ತೆ ವಿದ್ಯಾರ್ಥಿನಿಯೊಂದಿಗೆ ಸಮಾಲೋಚನೆ ನಡೆಸಿ ಸಖಿ ಆ ವಿದ್ಯಾರ್ಥಿನಿಯನ್ನು ಒಪ್ಪಿಸಿ ಅಲ್ಲಿಯೂ ಕೂಡ ವಿದ್ಯಾರ್ಥಿನಿಯೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ಶಿಕ್ಷಕನ ಹೆಂಡತಿ ಹಾಗೂ ಅದೇ ಶಾಲೆಯ ಶಿಕ್ಷಕಿ ಲೈಂಗಿಕ ದೌರ್ಜನ್ಯಕ್ಕೆ ಸಹಕರಿಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಮನೆಯಲ್ಲಿ ಹೆಂಡತಿ ಇಲ್ಲದ ಸಮಯದಲ್ಲಿ ಈ ವಿದ್ಯಾರ್ಥಿನಿಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಂಡಿದ್ದಾನೆ. ದೌರ್ಜನ್ಯವೆಸಗಿದ ಶಿಕ್ಷಕನ ಹೆಂಡತಿ ಕೂಡ ಶಿಕ್ಷಕಿ. ಅವಳಿಗೆ ಈ ವಿಷಯ ಗೊತ್ತಾದಾಗೂ ಕೂಡ ಮೌನವಾಗಿರುವುದು ವಿಪರ್ಯಾಸದ ಸಂಗತಿ. ಈತ ಈ ಹಿಂದೆ ಗಂಜಿಗಟ್ಟಿಯ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗಲೂ ಕೂಡ ಅನೇಕ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯವೆಸಗಿದ್ದಾನೆಂಬ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾದ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಲು ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಆದರೆ ಇಲ್ಲಿ ಇವತ್ತು ಹುಬ್ಬಳ್ಳಿ ತಾಲೂಕಿನಲ್ಲಿ ಗಾಮನಗಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದ್ತಿರುವಂಥ ಹೆಣ್ಣು ಮಗುವಿನ ಮೇಲೆ ನಿರಂತರವಾಗಿ 1-2 ವರ್ಷಗಳ ಕಾಲ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾನೆ. ಮಗು ಗಾಮನಗಟ್ಟಿ ಅಜ್ಜಿ ಮನೆಯಲ್ಲಿ ಜೀವಿಸ್ತಿತ್ತು. ತಾಯಿ ವಿಧವೆ. ಮೊದಲಿಂದ ತಂದೆಗೆ ಆರೋಗ್ಯ ಸರಿ ಇಲ್ಲದ ಕಾರಣ ತಾಯಿ ದುಡಿತು. ಅವರ ಗಂಡನ ಜೋಪಾನ ಮಾಡುವಂಥ ಸಮಸ್ಯೆ ಇತ್ತು. ಒಂದು ಮಗು ಬೇರೆ ಸ್ಕೂಲಲ್ಲಿ ಕಲೀಲಿಕ್ಕಿತ್ತು. ತಾಯಿ ಮಗುನ ನೋಡ್ತಾರೆ ಅಂಥೇಳಿ ಅವರ ಅಜ್ಜಿ ಹತ್ರ ಮಗುನ ಅವರಮ್ಮ ಬಿಟ್ಟು ಬೇರೆ ಕಡೆ ಇದ್ದು. ಇಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಗುವಿಗೆ ಬನ್ ಕೊಟ್ಟು ಬಿಸ್ಕೆಟ್ ಕೊಟ್ಟು ಈ ರೀತಿಯಲ್ಲೆಲ್ಲ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಮತ್ತು ಸಹಶಿಕ್ಷಕಗಳು ಇದಕ್ಕೆಲ್ಲ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕೂಡ ಮಗು ಹೇಳ್ತದೆ. ಇದು ತಡವಾಗಿ ಬೆಳಕಿಗೆ ಬಂದಂಥ ವಿಷಯ. ಈ 2-3 ದಿನಗಳಲ್ಲಿ ಬಹಳಷ್ಟು ಥ್ರೆಟ್ಸ್ ಕೂಡ ಇತ್ತು. ಕೆಲವು ಕಾಂಗ್ರೆಸ್ ಶೋಷಿತ ST ಶೆಡ್ಯೂಲ್ ಟ್ರೈಬ್ ನಾಯಕರೆಲ್ಲ ಅವರಿಗೆ ನೀವು ಅಲ್ಲಿ FIR ಮಾಡಿಸಿದ್ರೆ ಅಥವಾ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಸಾಕಷ್ಟು ಜೀವ ಬೆದರಿಕೆಗಳನ್ನೆಲ್ಲ ಒಡ್ಡಿದ್ರು. ಆದರೆ ಮಗು ಮುಂಚೆನೇ ತನ್ನ ಸ್ಟೇಟ್ಮೆಂಟನ್ನು ಮಕ್ಕಳ ರಕ್ಷಣಾ ಘಟಕ ಧಾರವಾಡ, ಸಾಧನಾ ಸಂಸ್ಥೆ ಧಾರವಾಡ ಹಾಗೂ ಸಖಿಗೆ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಸರ್ಕಾರ ಮಗುವನ್ನು ವಶಪಡಿಸಿಕೊಂಡು 2 ದಿನ ಆದಮೇಲೆ ವಿಚಾರಣೆ ನಡೆಸಿ ಆರೋಗ್ಯ ತಪಾಸಣೆ ಮಾಡಿದ ಮೇಲೆ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನಗೊಂದು ಸಮಾಜ ಎತ್ತ ಸಾಗಿದೆ ಅಂಥೇಳಿ ಹೆಣ್ಮಕ್ಳು 5ನೇ 6ನೇ ಕ್ಲಾಸ್ನಲ್ಲಿ ಇರುವಾಗಲೇ ಹೆಣ್ಣುಮಕ್ಳ ಮೇಲೆ ಈ ಥರ ಲೈಂಗಿಕ ದೌರ್ಜನ್ಯ ಆಗ್ತಾಯಿದೆ. ಬಹುಶಃ ಶಿಕ್ಷಣ, ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಬಡವ್ರ ಮಕ್ಕಳು ಮೇಲೆ ಈ ಥರ ಎಲ್ಲ ಆದರೆ ಭಾರಿ ಕಷ್ಟ. ಆ ರೀತಿಯಲ್ಲಿ ಮತ್ತೆ ಒಂದು ವಿಡಿಯೋ ನೋಡಿದೆ. ಒಂದು ಮಠದಲ್ಲಿ ಮದ್ರಾಸದಲ್ಲಿ ಕೂಡ ಒಂದು ಹೆಣ್ಣು ಮಗುನ ಮಾಸ್ತರು ದನ ಬಡ್ದಂಗೆ ಬಡಿಯುವಂಥದ್ದು. ಈಗ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಒಂದು ಕಡೆ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದು. ಈಗ ರೀಸೆಂಟ್ ನೋಡಿದರೆ ಹುಬ್ಬಳ್ಳಿಯಲ್ಲಿ 25 ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬತ್ತೂಲ್ ಎನ್ನುವಂಥ ಕಾಂಗ್ರೆಸ್ಸಿನ ನಾಯಕಿ ಮತ್ತು ಆಕೆ ಗಂಡ ಸೇರಿಕೊಂಡು
ಮಕ್ಕಳ ಊಟವನ್ನು ಕದ್ದು ರೇಷನನ್ನು ಕದ್ದು ತಿಂದಿದ್ದಾರೆ. 26 ಜನ ಇವತ್ತು ಅರೆಸ್ಟ್ ಆಗಿದ್ದಾರೆ. ನಾನು ಐ ಸಲ್ಯೂಟ್ ಟು ಪೊಲೀಸ್ ಕಮಿಷನರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗಾಮನಗಟ್ಟಿ ಶಿಕ್ಷಕನು ಬಲವಾದಂತಿದ್ದಾನೆ. ಅವನಿಂದ ಕಾಂಗ್ರೆಸ್ ರಾಜಕೀಯ ಪುರುಷರ ನಾಯಕರ ಒತ್ತಡ ಬಹಳಷ್ಟಿದೆ. ಯಾಕಂದರೆ ಮೊನ್ನೆ 2 ದಿನ ನೋಡಿದ್ದೀವಿ ನಾವು, ಸಾಕಷ್ಟು ಒತ್ತಡಗಳನ್ನು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ನಮ್ಮ ಹೇಳೋಕ್ಕೆ ಇಷ್ಟಪಡಲ್ಲ, ಬೇರೆ ಬೇರೆ ನಾಯಕರ ಹೆಸರು ಹೇಳ್ತಾರೆ. ಯಾವ ನಾಯಕ ಯಾವ ಮಂತ್ರಿ ಕೂಡ ಇಂಥ ಕೆಲಸ ಮಾಡೋಂತ ಹೇಳಲ್ಲ. ಹಿರಿಯ ನಾಯಕರ ಹೆಸರನ್ನು ಹಾಳು ಮಾಡುವಂಥ ಕೆಲಸ ನಡೆದಿದೆ, ಅದರ ರೆಕಾರ್ಡ್ ಕೂಡ ಆಗಿದೆ. ಸಂದರ್ಭ ಬಂದರೆ ನ್ಯಾಯಾಲಯದಲ್ಲಿ ಅದನ್ನು ಖಂಡಿತವಾಗಿಯೂ ನಾನು ನ್ಯಾಯದ ಮುಂದೆ ಇಡ್ತೀನಿ. ಆದರೆ ಏನೇ ಆಗಲಿ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನೋದೇ ಸಾಧನಾ ಸಂಸ್ಥೆಯ ಒಂದು ಧ್ಯೇಯ. ಧನ್ಯವಾದಗಳು.